ವಿದ್ಯಾರ್ಥಿಗಳಿಗೆ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಗೆ ಸ್ವಾಗತ. ಐ ವೆಲ್ಕಮ್ ಯು ಆಲ್ ಫಾರ್ ದ ಅನಾಲಿಸಿಸ್ ಆಫ್ MCQ ಬೇಸ್ಡ್ ಕ್ವಶನ್ ಪೇಪರ್. ಸೊ ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಸಹಾಯಕ್ಕೆ ಬರುತ್ತೆ ಅಂತ ಪರಿಭಾವಿಸ್ತಾ ನಾನು ಈ ಒಂದು 40 ಪ್ರಶ್ನೆಗಳನ್ನ ಗಣಿತದಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ನಾವು ಅಟೆಂಪ್ಟ್ ಮಾಡಿದ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ, ಯಾವ ಅಂಶಗಳನ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಅಥವಾ ಯೂಸ್ ಮಾಡಿಕೊಂಡ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ ಅನ್ನೋದನ್ನ ನೋಡೋಣ. ಲೆಟ್ ಅಸ್ ಗೋ ವಿತ್ ಕ್ವಶನ್ ಬೈ ಕ್ವಶನ್. ಮಕ್ಕಳೇ, ಉತ್ತರವನ್ನ ಬರೆಯೋಕೆ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನ, ಸೂಚನೆಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಪ್ರಶ್ನೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಉತ್ತರವನ್ನ ಸರಿಯಾಗಿ ಬರೀತೀರಿ. ಮೊದಲನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಮೊದಲನೇ ಪ್ರಶ್ನೆ ಹೀಗಿದೆ: 3x plus 2ky is equal to 2 ಮತ್ತು 3x plus 5y plus 1 is equal to 0 ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ k ಯ ಬೆಲೆ ಅಂತ ಕೊಟ್ಟಿದ್ದಾರೆ. The same question in English. If a pair of linear equations 3x plus 2ky is equal to 2 and 2x plus 5y plus 1 is equal to 0 are parallel to each other, then the value of k ಅಂತ ಅಂದ್ಬಿಟ್ಟು 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಆಪ್ಷನ್ಸ್ ಗಳು ಯಾವ್ಯಾವು ಅಂತ ನಿಮಗೆ ಗೊತ್ತಾಗ್ತಾ ಇದೆ. A 15/4, C 5, B 3/2 and D 4/15 ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರವನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನ್ ಮಾಡ್ಬೇಕು ಮಕ್ಕಳ, ನಾವು ಪ್ರಶ್ನೆಯನ್ನ ನೋಡ್ತಿದ್ದಾಗಲೇ ಪ್ರಶ್ನೆಯನ್ನ ನಾವು ಬರ್ಕೊಳ್ಬೇಕಾಗತ್ತೆ. ರಫ್ ವರ್ಕ್ ನಿಮ್ಗೆ ಜಾಗ ಕೊಟ್ಟಿರ್ತಾರೆ. ರಫ್ ವರ್ಕ್ ಅಲ್ಲಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಂಡ್ ದೆನ್ 2x plus 5y plus 1 is equal to 0. ಇವುಗಳ ಆದರ್ಶ ರೂಪ ಇದೆಯಲ್ಲ, ಆದರ್ಶ ರೂಪಗಳಲ್ಲಿ ಬರುವಂತಹ ಕೋಎಫಿಷಿಯಂಟ್ ನ ರಿಲೇಶನ್ಶಿಪ್ ಅನ್ನ ಫೈಂಡ್ ಔಟ್ ಮಾಡೋದ್ರ ಮೂಲಕನೂ ಕೂಡ ನಾವು ಈ k ನ ಬೆಲೆಯನ್ನ ಕಂಡುಹಿಡಿಯಬಹುದು. ಸೊ ಆ ಕೋಎಫಿಷಿಯಂಟ್ಸ್ ಗಳ ಬೆಲೆಗಳನ್ನ ಬರೆಯೋಣ. ನಿಮ್ಗೆ ಗೊತ್ತಿದೆ, ಮೊದಲನೇ ಈಕ್ವೇಶನ್ ಅಲ್ಲಿ ಇದು A1 and B1 ಇದು C1 ಆಗುತ್ತೆ. ಎರಡನೇ ಈಕ್ವೇಶನ್ ಅಲ್ಲಿ ಇದು A2 B2 C2 ಆಗುತ್ತೆ. A1 ಬೆಲೆ ಬರೆಯೋಣ, A1 ಬೆಲೆ 3. ಅದೇ ರೀತಿ A2 ಬೆಲೆ ಬರೆಯೋಣ, ಅದ್ರ ಬೆಲೆ 2 ಇದೆ. ದೆನ್ B1 ಬರೆಯೋಣ, ಅದ್ರ ಬೆಲೆ 2k ಇದೆ. B2 ಬೆಲೆ ಬರೆಯೋಣ, ಅದ್ರ ಬೆಲೆ 5 ಇದೆ. ನೌ ಯೂಸ್ ದ ರಿಲೇಶನ್ಶಿಪ್ ಬಿಟ್ವೀನ್ A1 by A2 is equal to B1 by B2. What is A1 here? 3. A2 ಎಷ್ಟು 2 ಇದೆ. B1 ಎಷ್ಟಿದೆ? 2k is there. And what is B2? It is 5. Now cross multiply like this. Then it is 3 into 5 is equal to 2 into 2k. Then what we will get after the simplification? 15 is equal to 4k. Therefore k is equal to 15/4. So this is the answer we have obtained for the value of k. So this is the answer in option A. ಏನಲ್ಲಿ ಕೊಟ್ಟಿರುವಂತಹ ಉತ್ತರ ಜೊತೆಗೆ ನಮಗೆ ಬಂದಿರುವಂತಹ ಉತ್ತರ ಎರಡೂ ಸರಿಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 15/4 ಆಗಿದೆ. ಪ್ರಶ್ನೆ 2 ನೋಡೋಣ. 2x minus 5y plus 4 is equal to 0. 2x plus y minus 8 is equal to 0. ಜೋಡಿ ಸಮೀಕರಣಗಳು 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ನಿಖರವಾಗಿ 2 ಪರಿಹಾರವನ್ನು ಹೊಂದಿರುತ್ತದೆ, ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತದೆ, 1 ಪರಿಹಾರವನ್ನು ಹೊಂದಿರುತ್ತದೆ, ಡಿ ಪರಿಹಾರವಿರುವುದಿಲ್ಲ ಅಂತ. The 4 options which is given in English: exactly 2 solutions, infinitely many solutions, a unique solution and no solution. Now let us find the correct answer for this question. Again we have to write the question over here. 2x minus 5y plus 4 is equal to 0 is given, and 2x plus y minus 8 is equal to 0 is given. Now we shall find out the value of A1. A1 is 2, then A2 is also 2, then B1 is equal to minus 5, then
B2 is equal to 1. So if you are going to find the relationship between A1 by A2 and B1 by B2, so that we will get the solution for this. Here A1 by A2 is 2 by 2, which is equal to 1. B1 by B2 is minus 5 by 1, which is equal to minus 5. So in this case, A1 by A2, which is not is equal to B1 by B2. So therefore, based on these two relationships between the pair of linear equations in two variables, we can conclude that it has a unique solution. So for this, option C is the correct answer. That is a unique solution. ಒಂದು ಪರಿಹಾರವನ್ನು ಹೊಂದಿರುತ್ತದೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತದೆ. ಮಕ್ಕಳೇ, ಹಾಗಿದ್ರೆ ಮುಂದಿನ ಪ್ರಶ್ನೆ ಏನು ಅನ್ನೋದು ನೋಡೋಣ. ಇದು ಕೂಡ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಪ್ರಶ್ನೆಯನ್ನ ನೋಡೋಣ. x ಮತ್ತು y ಗಳ ಯಾವ ಬೆಲೆಗೆ 2x minus 3y is equal to 12 ಸಮೀಕರಣವು ಸರಿ ಹೊಂದುತ್ತದೆ ಅಂತ ಪ್ರಶ್ನೆ ಇದೆ. The value of x and y when points lie on the linear equation 2x minus 3y is equal to 12. 2x minus 3y is equal to 12 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ನಲ್ಲಿ x is equal to 0, then y is equal to minus 3 ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ x is equal to 2 and y is equal to 3 ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಲ್ಲಿ x is equal to 3 and y is equal to minus 2 ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಲ್ಲಿ x is equal to minus 2 and y is equal to plus 3 ಕೊಟ್ಟಿದ್ದಾರೆ. ಇದರಲ್ಲಿ x ಮತ್ತು y ನ ಬೆಲೆಗಳನ್ನ ಇದಕ್ಕೆ ಆದೇಶಿಸ್ತಾ ಹೋಗೋಣ. Let us substitute the value of x and y with respect to this equation. When x is equal to 0, then this becomes, for this becomes 0 minus 3 into minus 3, which is equal to 12. So minus into minus plus 9 is equal to 12. So both are not going to equal. Therefore, this option is not correct for the given question. Now let us test over here. Here if x is equal to 2, then it is 2 2s are 4 minus, here x is 3, 3 3s are 9 is equal to 12, minus 5 is equal to 12. Here also both LHS and RHS are not equal. Therefore, B option is also not correct. Let us take the C option. Here 3 is their x value. 3 into 2, 6. 6 minus 3 into minus 2, which is equal to 12. Minus into minus plus 3 2s are 6, which is equal to 12. 12 is equal to 12. So ಇದು ನಮಗೆ ಏನು LHS ಮತ್ತೆ RHS ಅನ್ನ ಈಕ್ವಲ್ ಮಾಡಿಕೊಡುತ್ತೆ. ಯಾವುದು ಸಿ ವ್ಯಾಲ್ಯೂ. ಇನ್ನೊಂದು ಉಳ್ಕೊಂಡಿದೆ, ಇದನ್ನು ಒಂದ್ ಕಡೆ ಟೆಸ್ಟ್ ಮಾಡಿಬಿಡೋಣ. Then we shall come to know that which one is correct answer ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. So if x is equal to minus 2 ಅಂತ ಹೇಳಿದ್ರೆ this becomes 2 into minus 2 minus 3 into 3, which is equal to 12. So 2 2s are minus 4, then it is minus 3 3s are 9, which is equal to 12. So 9 plus 4 is minus 13 is equal to 12. So in this case also LHS and RHS not equal. Therefore, we obtain the correct answer for option C. So for the third question, option C is correct answer. Now let us go to the fourth question. ಪ್ರಶ್ನೆ ಹೀಗಿದೆ. ರೇಖಾತ್ಮಕ ಸಮೀಕರಣ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಎ, ರೇಖೆಗಳು ಸಮಾಂತರವಾಗಿದ್ದರೆ ಪರಿಹಾರ ಇರುವುದಿಲ್ಲ. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ. ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ. ರೇಖೆಗಳು ಪರಸ್ಪರ ಛೇದಿಸಿದರೆ ಒಂದು ಪರಿಹಾರವಿರುತ್ತದೆ ಅನ್ನೋದು 4 ಆಪ್ಷನ್ಸ್ಗಳು. The same question in English. Identify the wrong statement with respect to a pair of linear equations. A, if lines are parallel, then there is no solution. B, if the lines are perpendicular to each other, there is no solution. Option C, many solutions if the lines coincide each other. Option D, a unique solution if they are intersect each other. So, ಇದು ನಮಗೆ ಗೊತ್ತಿರುವಂತ ವಿಚಾರ.
ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಗೆ ಸಿಗುವಂತಹ ಏನು ರೇಖೆಗಳು ಅವು ಪ್ಯಾರಲಲ್ ಆಗಿತ್ತು ಅಂತ ಹೇಳಿದ್ರೆ there will be no solution, and if they are going to intersect each other there will be a unique solution. If they are going to coincide each other you will get infinitely many solution. But ಇಲ್ಲೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, if the lines are perpendicular to each other ಅಂತ. ಸೊ ಈ ಒಂದು ವಿಚಾರವಾಗಿ ಈ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಓದಿರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ ಎನ್ನುವುದು ಈ ಪ್ರಶ್ನೆಗೆ ಉತ್ತರವಾಗಿದೆ. ಸೊ therefore we have to choose the answer B for the question number 4. Now let us go to the question number 5 which is belongs to AP lesson. ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಸರಳವಾದಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ನೋಡೋಣ. ಪ್ರಶ್ನೆ ಹೀಗಿದೆ, -3 -1 1 3 ಈ ಸಮಾಂತರ ಶ್ರೇಣಿಯ 10ನೇ ಪದ. we have to calculate the 10th term of the given AP. My dears, here A value is -3, then D is equal to A2 minus A1. A2 is -1 minus of this -3. Then this becomes 1 plus 3. Therefore, D is equal to 2. So here A is equal to -3, D is 2. Then we have to calculate the A10 value. We have formula AN is equal to A plus N minus 1 into D. A simple formula on AP. A10 is equal to A value is -3 plus 10 minus 1 into D value is 2. Therefore, A10 is equal to -3 plus 9 into 2. Therefore, A10 is equal to -3 plus 9 to the 18. Therefore, A10 is equal to 15. So here 10ನೇ ಪದ 15 ಆಗಿರೋದ್ರಿಂದ the 10th term of the given AP is 15. Therefore, that answer is in option D. ಆಪ್ಷನ್ ಡಿ ನಲ್ಲಿ ಉತ್ತರ 15 ಇರೋದ್ರಿಂದ ನಮ್ಮ ಆಯ್ಕೆ ಡಿ ಆಗಿರಬೇಕು ಈ ಒಂದು ಪ್ರಶ್ನೆಗೆ. ಮಕ್ಕಳೇ, ಈ ಒಂದು ಲೆಕ್ಕಗಳನ್ನ ಮಾಡಬೇಕಾದ್ರೆ ನೀವು ಇಲ್ಲಿ ಕೊಟ್ಟಿರುವಂತಹ ಮೈನಸ್ ಚಿಹ್ನೆಗಳ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಅವೇರ್ ಅಬೌಟ್ ನೆಗೆಟಿವ್ ಸೈನ್ಸ್ ಅಂಡ್ ಯು ಶುಡ್ ನಾಟ್ ಕಮಿಟ್ ಮಿಸ್ಟೇಕ್ while finding their difference or while finding their sum when they are having different signs. So ನೀವೆಲ್ಲ ಇದನ್ನ ಸರಿಯಾಗಿ ಬರ್ಕೊಂಡದ್ದೇ ಆದ್ರೆ ಕೊಟ್ಟಿರುವಂತಹ ಡೇಟಾಸ್ ಅನ್ನ ಡೆಫಿನೆಟ್ಲಿ ನಿಮಗೆ ಸರಿಯಾದ ಉತ್ತರ ಸಿಕ್ಕೇ ಸಿಗುತ್ತೆ. ಇದು 5ನೇ ಪ್ರಶ್ನೆಗೆ ಇದ್ದಂತಹ ಉತ್ತರ. ಮತ್ತೊಂದು ಪ್ರಶ್ನೆ ಇದೇ ಲೆಸನ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಯನ್ನ ನಾನು ನಿಮಗೆ ಬಿಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ದ ಕ್ವಶನ್ ಇಸ್ ಲೈಕ್ ದಿಸ್. ಒಂದು ಸಮಾಂತರ ಶ್ರೇಣಿಯ nನೇ ಪದ an is equal to 7 minus 4n ಅಂತೆ. We are solving the 6th problem. an is equal to 7 minus 4n. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕು ಅಂತಂದ್ರೆ we have to use the formula D is equal to A2 minus A1 ಅಲ್ವಾ. ಹಾಗಿದ್ರೆ we have to calculate A1 value as well as A2 value. Use the given question nth term of AP, that is 7 minus 4n. What is A1? A1 is 7 minus 4 into 1. Therefore, A1 is equal to 7 minus 4. A1 is equal to 3. Now let us calculate the A2. A2 is equal to 7 minus 4 into 2. 7 minus 4 to the 8 minus 1. Therefore, here we have to calculate D. D is equal to A2 minus A1. A2 is minus 1 minus of minus 3. Sorry, A2 is minus 1 and write minus sign as it is. A1 value is 3. Therefore, both are having minus sign. Add them. You will get D is equal to minus 4. Now, find the correct option for this question. ನಿಮ್ಗೆ ಗೊತ್ತಿದೆ A is 4 ಅಂತ ಕೊಟ್ಟಿದ್ದಾರೆ, B is minus 4 ಅಂತ ಕೊಟ್ಟಿದ್ದಾರೆ, C is 3 ಅಂತ ಕೊಟ್ಟಿದ್ದಾರೆ, D is minus 3 ಅಂತ ಕೊಟ್ಟಿದ್ದಾರೆ.
So our answer is in option B. B is equal to -4 is the right answer. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 7th ಪ್ರಾಬ್ಲಮ್. ಸೊ ವಿಚ್ ಇಸ್ ಆಲ್ಸೋ ಬೇಸ್ಡ್ ಆನ್ AB. ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ: 4, A, B, 28 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ B ಯ ಬೆಲೆ ಅಂತ ಕೇಳಿದ್ದಾರೆ. we have to find out the value of B. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. A 20, B ವ್ಯಾಲ್ಯೂ 19, C ವ್ಯಾಲ್ಯೂ 23 and D ವ್ಯಾಲ್ಯೂ 12 ಅಂತ ಕೊಟ್ಟಿದ್ದಾರೆ. ಈ ಮೂರು ಪದಗಳ ನಡುವಿನ ಸಹಸಂಬಂಧವನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ಕೊಳ್ತೀವಿ ಅಂತಂದ್ರೆ, ಮಿಡಲ್ ಟರ್ಮ್ ಇಸ್ ಈಕ್ವಲ್ ಟು ಆವರೇಜ್ ಆಫ್ ದೀಸ್ ಟು ಅನ್ನೋದು ನಿಮ್ಗೆ ಗೊತ್ತಿದೆ. 4 + B/2 ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿ AP. ಅದೇ ರೀತಿ ಈ ಮೂರು ಪದಗಳ ಒಂದು ಸಹಸಂಬಂಧ ಅವನ್ನ ನಾವು ಬರೆಯೋದೇ ಆದ್ರೆ, then what is B? B is equal to A plus 28/2. A plus 28/2. ಸೊ ನಾವು B ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ with the help of B equation, B is equal to A plus 28/2. We should substitute the value of A over here so that we will get the answer for the value of B. ಈಗ 2 ನ ಸ್ವಲ್ಪ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2B is equal to A ಪ್ಲೇಸ್ ಗೆ 4 plus B divided by 2 ಅಂತ ಬರ್ಕೊಳ್ಳೋಣ, plus 28 ಆಗುತ್ತೆ. Therefore 2B is equal to 4 plus B. ನಾವು LCM ತೆಗೆದುಕೊಂಡದ್ದೇ ಆದ್ರೆ 2 ಬರುತ್ತೆ. Then this becomes 28 2s. ಎಷ್ಟಾಗುತ್ತದು? 56 ಆಗುತ್ತೆ. Now again you should multiply this 2 to the left hand side. 2 2s are 4B is equal to how much it is? It is B plus 60 divided B plus 60, right? Need not to write 2 again. So here 4B minus B is equal to 60. Therefore 3B is equal to 60. Then what about B? B is equal to 60 by 3. So 320s are. Therefore B is equal to 20. So therefore answer for the question is A. 20 is the right answer. So like this you have to calculate the answer for this kind of questions. Let us move on to the next question on the same lesson. ಮಕ್ಕಳ ಪ್ರಶ್ನೆ ಹೀಗಿದೆ: ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ. The common difference of two APs are equal. ಮೊದಲನೇ ಶ್ರೇಣಿಯ ಮೊದಲನೇ ಪದವು 3 ಆಗಿದೆ. ಕನ್ನಡ ಮಾಧ್ಯಮದಲ್ಲಿ 5 ಅಂತ ಕೊಟ್ಟಿದ್ದಾರೆ, ಇಂಗ್ಲಿಷ್ ಮಾಧ್ಯಮದ ಪ್ರಶ್ನೆಯಲ್ಲಿ 3 ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ 3 ಅಂತ ಅನ್ಕೋಣ. ಸೊ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ. ಮೊದಲನೇ ಶ್ರೇಣಿಯ ಮೊದಲನೇ ಪದವು 3 ಮತ್ತು ಎರಡನೇ ಶ್ರೇಣಿಯ ಮೊದಲನೇ ಪದ 8 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸವನ್ನು ಬರೆಯಬೇಕು. ನಾವು ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. Here the question is like this: two arithmetic progressions has the same common difference. If the first term of the first progression is 3 and the other is 8, then the difference between their third term is ಅಂತ ಕೇಳಿದ್ದಾರೆ. ಅಂದ್ರೆ ಎರಡು ಬೇರೆ ಬೇರೆ ಸಮಾಂತರ ಶ್ರೇಣಿಗಳಿದ್ದಾವೆ. There are two different APs. Among them the first value of the first term of two APs are given and we have to find out the difference between their third term. So ಮಕ್ಕಳೇ A1 ಕೊಟ್ಟಿದ್ದಾರೆ ಮೊದಲನೇ ಶ್ರೇಣಿದು. ಸೊ ಅದರ ಬೆಲೆ 3 ಇದೆ. Then for the second one, ಎರಡನೇ ಪದದ ಮೊದಲನೇ ಪದ 8 ಕೊಟ್ಟಿದ್ದಾರೆ, ಎರಡನೇ APಯ ಮೊದಲನೇ ಪದವನ್ನ. So here we have to find the difference between the third term. So for that we have to do like this: A3 is equal to ನಿಮಗೆಲ್ಲ ಗೊತ್ತಿದೆ A plus 2D ಅಂತ. An is equal to A plus n minus 1 into D ಫಾರ್ಮುಲಾ ಯೂಸ್ ಮಾಡಿಕೊಂಡು A3 ಅನ್ನು ಬರೆದ್ರೆ ನಮ್ಗೆ ಈ ಬೆಲೆ ಬರುತ್ತೆ. Therefore A3 is equal to 3 plus 2D ಆಗುತ್ತೆ.
ಓಕೆ, ಇಲ್ಲೂ ಕೂಡ ಏನಾಗಬೇಕು, a3 is equal to a plus 2d again. Therefore a3 is equal to 8 plus 2d. ನೋಡಿ, ಸಾಮಾನ್ಯ ಪದಗಳು ಸಮ ಆಗಿರೋದ್ರಿಂದ both are having same common difference. ನಾವು ಇದನ್ನ ಹೀಗೆ ಬರ್ಕೊಳ್ಳೋಣ, a3 minus 3 is equal to 2d, a3 minus 8 is equal to 2d. ಮಕ್ಕಳೇ, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ they are having same common difference. So from 1 and 2 RHS are equal. Let us equate the LHS. ಅದನ್ನ ನಾವು ಹೀಗೆ ಬರ್ಕೊಳ್ಳೋಣ, a3 minus 3 is equal to a3 minus 8. ಯಾಕೆಂದ್ರೆ ಎರಡರ RHS ಈಕ್ವಲ್ ಆಗಿರೋದ್ರಿಂದ LHS ನ ಈಕ್ವೇಟ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಇದು ಎರಡನೇ AP, ಇದು ಮೊದಲನೇ AP. ಸೊ ಅವುಗಳ ವ್ಯತ್ಯಾಸವನ್ನ ಕಂಡುಹಿಡಿಬೇಕು ಅಂತ ಅಂದ್ರೆ ಇದನ್ನ ರೈಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಹೋಗೋಣ, ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಬರೋಣ. ಸೊ ಹಾಗಾದ್ರೆ ಏನಾಗುತ್ತೆ, -3 plus 8 is equal to a3 minus a3. ಅಂದ್ರೆ the difference of the third term of the second AP with respect to the first term ಅಂತ ಈ ಒಂದು ಹೇಳಿಕೆ ಅರ್ಥವನ್ನ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ 5 ಬರುತ್ತೆ. therefore a3 minus a3 is equal to 5. ಸೊ ನಮಗೆ ನಾಲ್ಕು ಆಯ್ಕೆಗಳಲ್ಲಿ ಡಿ ನ ಬೆಲೆ 5 ಇದೆ. ಸೊ therefore ಈ ಒಂದು ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಡಿ is equal to 5 ಸರಿಯಾದ ಆಯ್ಕೆ. ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 9. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn is equal to 3n square plus n ಅಂತ ಕೊಟ್ಟಿದ್ದಾರೆ. ಶ್ರೇಣಿಯ ಮೂರನೇ ಪದವನ್ನ ಕಂಡುಹಿಡಿಬೇಕಂತೆ. a3 is equal to question mark. ಮಕ್ಕಳೇ, ನಾವು ಇಲ್ಲಿ a3 ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಇದನ್ನ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ. Let us find out the value of S1. 3 into 1 square plus 1. S1 is equal to 3 plus 1. S1 is equal to 4. ನಿಮ್ಗೆ ಗೊತ್ತಿದೆ ಮಕ್ಕಳ, S1 ಅಂದ್ರೆ ಅದು ಮೊದಲನೇ ಪದಕ್ಕೆ ಸಮನಾಗಿರುತ್ತೆ ಅಂತ, which is also equal to the value of A1 or which is equal to the first term. Let us calculate the S2. S2 is 3 into 2 square plus 2. Then S2 is equal to 3 into 4 plus 2. S2 is equal to 12 plus 2. S2 is equal to 14. ಮಕ್ಕಳೇ, ನಮಗೆ S2 ಅನ್ನೋದು ಗೊತ್ತಿದೆ. S2 ಅನ್ನೋದು ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ A1 plus A2 which is equal to 14. ಹಾಗೆ ಬರ್ಕೊಳ್ಳೋಣ. A1 ಬೆಲೆ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, 4 plus A2 is equal to 14. Therefore A2 is equal to 14 minus 4. A2 is equal to 10 ಬಂತು. ಸೊ ಇಲ್ಲಿ A1 ಎಷ್ಟು ಬಂತು, 4 ಬಂದಿತ್ತು. A2 ಎಷ್ಟು ಬಂತು, 10 ಬಂತು. Therefore ಕಾಮನ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. A1 minus A2, 10 minus 4, 6 ಬಂತು. So therefore D is equal to 6 ಆಯಿತು. Then what is A3? A3 is equal to A plus 2D. A ಬೆಲೆ ಎಷ್ಟು ಬಂದಿದೆ, 4 ಬಂದಿದೆ. 2 into 6, 4 plus 12 which is equal to 16. So ಇಲ್ಲಿ ಮೂರನೇ ಪದ 16 ಆಗಿದೆ. ಆಗಿದ್ರೆ ಆಪ್ಷನ್ ಎಲ್ಲ ಇದೆಯಾ ನೋಡೋಣ. ಎಸ್, ಎ ಆಪ್ಷನ್ is given 14, B 16 is given, C 22 is given, D 42 is given. Therefore for this ಆಪ್ಷನ್ ಯಾವುದು, B 16 ಸರಿಯಾದ ಉತ್ತರ ಆಗುತ್ತೆ. Let us go on to the next question which is belongs to the quadratic equation. ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂತಹ 10ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ, 3x square minus 3 into 2x minus 4 is equal to 0. ವರ್ಗ ಸಮೀಕರಣವನ್ನು ಆದರ್ಶ ರೂಪ ax square plus bx plus c is equal to 0 ಗೆ ತಂದಾಗ ದೊರಕುವ ಸ್ಥಿರಾಂಕ. ನಮಗೆ ಇದಕ್ಕೆ ಸುಲಭವಾಗಿ ಉತ್ತರ ಸಿಗುತ್ತೆ. ಈ ಬ್ರಾಕೆಟ್ ಅನ್ನ ಸಿಂಪ್ಲಿಫೈ ಮಾಡಿಬಿಟ್ಟು ಅದನ್ನ ax square plus bx plus c is equal to 0 ಅನ್ನೋ ಆದರ್ಶ ರೂಪಕ್ಕೆ ನಾವು ಅದನ್ನ ಈಕ್ವೇಟ್ ಮಾಡಿದಾಗ c ವ್ಯಾಲ್ಯೂ ಎಷ್ಟು ಬರುತ್ತೋ ಅದೇ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಹಾಗಿದ್ರೆ ಉತ್ತರವನ್ನ ನೋಡೋಣ.
3x² ಹಾಗೆ ಬರ್ಕೊಳ್ಳೋಣ. ಮೈನಸ್ 3 2 6x ಮೈನಸ್ ಇಂಟು ಮೈನಸ್ ಪ್ಲಸ್ 3 4 12 is equal to 0. ಇದನ್ನ ನಾವು ax² ಪ್ಲಸ್ bx ಪ್ಲಸ್ c is equal to 0 ನ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ c is equal to 12 ಆಯಿತು. ಈ ಉತ್ತರ ನಮಗೆ ಕೊಟ್ಟಿರುವಂತ 4 ಆಯ್ಕೆಗಳಲ್ಲಿ ಇದೆಯಾ ಅನ್ನೋದನ್ನ ನೋಡೋಣ. ಎಸ್, 4 ಆಪ್ಷನ್ಸ್ಗಳು ಹೀಗಿದೆ. ಎ ಬೆಲೆ 3 ಕೊಟ್ಟಿದ್ದಾರೆ, ಬಿ ಬೆಲೆ 4 ಕೊಟ್ಟಿದ್ದಾರೆ, ಸಿ ಬೆಲೆ -12 ಕೊಟ್ಟಿದ್ದಾರೆ, ಡಿ ಬೆಲೆ +12 ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಸಿ ಬೆಲೆ +12 ಬಂದಿರೋದ್ರಿಂದ ಸೊ ಇಲ್ಲಿ ಡಿ ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಡಿ 12. ನೋಡಿ ಇಲ್ಲಿ -12 ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ಸಿಂಪ್ಲಿಫಿಕೇಶನ್ ಅಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರೆ ಇಲ್ಲಿರೋ ಮೈನಸ್ ಇಂಟು ಮೈನಸ್ +4 ಅಂತ ಬರೀತಾರೆ, -12 ಅಂತ ಬರೆದ್ಬಿಟ್ರೆ ಸಿ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬಿ ಕೇರ್ಫುಲ್ ಅಬೌಟ್ ದಿಸ್. ಸೊ ಬ್ರಾಕೆಟ್ ಅನ್ನ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಅದರಲ್ಲಿರುವಂತ ಸೈನ್ಗಳ ಒಂದು ಇದನ್ನ ನೋಡ್ಕೊಳ್ಳಿ. ದೇ ಫೈಂಡ್ ದೇರ್ ಪ್ರಾಡಕ್ಟ್ಸ್. ಸೈನ್ ರೂಲ್ ಅನ್ನು ಅಪ್ಲೈ ಮಾಡಿಕೊಂಡು ಸರಿಯಾಗಿ ಆ ಉತ್ತರವನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ದೇರ್ಫೋರ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಮುಂದಿನ ಪ್ರಶ್ನೆ ಯಾವುದು ಅನ್ನೋದನ್ನ ನೋಡೋಣ.